ಒಂದು 15 to 20 ಕಿಲೋಮೀಟರ್ ಸ್ಪೀಡಲ್ಲಿ ಇದೆ. ಎಲ್ಲ ಸ್ಮೂತ್ ಆಗೇ ಇದೆ. 15 to 20 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ರೂ ಸಮೇತ ಇದಾಯ್ತು. ಸರ್ ನಾನು ಇಲ್ಲೇ ನಿಲ್ಲಿಸ್ತೀನಿ, ನೀವು ಅಲ್ಲಿ ನೀವೇ ದಾಟಿ. ಯಾಕೆ ಅಂತಂದ್ರೆ ನನ್ನ ಒಂದು ಟೆಸ್ಟ್ ಡ್ರೈವ್ ನಾನು ಮಾಡಿ ಮುಗಿಸಿದ್ದೀನಿ, ನೀವಿಲ್ಲಿ ನೋಡಿರ್ತೀರಾ. ಸೊ ನನ್ನ ಒಂದು ಒಪಿನಿಯನ್ ಏನು ಅಂತಂದ್ರೆ, ಗಾಡಿ ತುಂಬಾ ಒಂದು ರಿಫೈನ್ಡ್ ಇಂಜಿನ್ ಆಗಿರೋ ಕಾರಣ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಪ್ಲಸ್ ಏನು ಅಂತಂದ್ರೆ ಪಿಕಪ್ ಚೆನ್ನಾಗಿದೆ. ಲೋಡ್ ಹಾಕಿದ್ರೆ ಇದ್ರದ್ದು ಒಂದು ಪರ್ಫಾರ್ಮೆನ್ಸ್ ಏನು ಅಂತೇಳಿ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ಏನು ಅಂತಂದ್ರೆ ಗಾಡಿ ಓಕೆ, ಟಾಟಾ ಗಾಡಿಗಳು ಯಾವತ್ತೂ ನಿರಾಸೆ ಮಾಡಿರೋದೇ ಇಲ್ಲ. ಸೊ ತಗೋಬಹುದು. ಪ್ಲಸ್ ಇನ್ನೊಂದೇನು ಅಂತಂದ್ರೆ ನೋಡ್ತಿರ್ಬೋದು, ಕಮಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿದೆ. ಪ್ಲಸ್ ದೊಡ್ಡ ಮಿರರು, ಇಲ್ಲಿ ನೋಡ್ತಿರೋ ವಿಂಡ್ಶೀಲ್ಡ್ ತುಂಬಾ ದೊಡ್ಡದಿದೆ. ಸೊ ತಗೋಬಹುದು. ಸರ್ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಏನು ಅಂತಂದ್ರೆ ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಖಂಡಿತವಾಗ್ಲೂ ಕಾಲ್ ಮಾಡ್ಬೋದು. ಪ್ಲಸ್ ನಿಮಗೆ ಬೇಕಾದ ಮಾಹಿತಿನೂ ತಗೋಬಹುದು. ಪ್ಲಸ್ ಸರ್ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡ್ಕೊಡ್ತೀರಾ? ಸರ್ ಮಾಡ್ಕೊಡ್ತೀವಿ. ಓಕೆ, ಟೆಸ್ಟ್ ಡ್ರೈವ್ ಅರೇಂಜ್ ಮಾಡ್ಕೊಡ್ತಾರೆ. ಪ್ಲಸ್ ಫಿನಾನ್ಸ್ಗೆ ಸಂಬಂಧಪಟ್ಟ ಅಸಿಸ್ಟೆಂಟು ಕೂಡ ಮಾಡ್ಕೊಡ್ತಾರೆ. ಸರ್ ಈಗ ಗಾಡಿ ಬಂದು ಡೆಲಿವರಿ ಎಲ್ಲ ಈಗ ಫಿನಾನ್ಸ್ ಎಲ್ಲ ನಿಮ್ದೆಲ್ಲ ಆಗೋದ್ರೆ, ಡಾಕ್ಯುಮೆಂಟ್ ಎಲ್ಲ ನೀಟಾಗಿ ಮೂವ್ ಆಯ್ತು ಅಂದ್ರೆ ಎಷ್ಟು ದಿನಕ್ಕೆ ಗಾಡಿ ಕೊಡ್ತೀರಾ? ಫೈನಾನ್ಸ್ ಇಂದ ನಮಗೆ ಪೇಮೆಂಟ್ ಡಿಸ್ಪರ್ಸ್ ಆಗಿರಿ ವಿದಿನ್ 3 days. 3 days ಅಲ್ಲಿ ಗಾಡಿ. ಸರ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಏನಂತಾರೆ ಸರ್, ಎಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಸರ್ ಇದು? ಸರ್ ಈಗ ಗಾಡಿ ಎಸ್ ಪ್ರೋ ಬಂದು ನಿಮಗೆ